ಸಿಲಿಕಾನ್ ಸಿಟಿ ಬೆಂಗಳೂರು ಇನ್ಮುಂದೆ ಫುಲ್ ಕ್ಲೀನ್ ಇನ್ಮುಂದೆ ಮಾರ್ಕೆಟು ಕ್ಲೀನು ಮೆಜೆಸ್ಟಿಕ್ ಕೂಡ ಕ್ಲೀನ್ ಅಂತ ಹೇಳಲಾಗ್ತಾ ಇದೆ. ಇನ್ಮುಂದೆ ಎಲ್ಲೆಂದರಲ್ಲಿ ಕಸದ ರಾಶಿಗಳು ಸಿಗಲ್ಲ. ಬೆಂಗಳೂರಿನ ಕಸದ ಸಮಸ್ಯೆ ಪರಿಹಾರಕ್ಕೆ ಮಾಸ್ಟರ್ ಪ್ಲಾನ್ ಅನ್ನು ಮಾಡಲಾಗಿದೆ. ಕಸದ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದೆ. ಕಸ ಸಮಸ್ಯೆ ಪರಿಹಾರಕ್ಕೆ ಹೊಸ ಪ್ಲಾನ್ ಅನ್ನ ಜಿಬಿಎ ಮಾಡ್ತಾ ಇದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಡೆಯಿಂದ ಜಿಬಿಎ ಇಂದ ಲೀಚೆಟ್ ಸಂಸ್ಕರಣಾ ಘಟಕ ಆರಂಭಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. BSWMLಗೆ ಕಸ ವಿಲೇವಾರಿ ಮಾಡೋದೇ ಒಂದು ದೊಡ್ಡ ತಲೆನೋವು. ಇಲ್ಲಿವರೆಗೂ ಕೂಡ ಈ ಲೀಚೆಟ್ ಸಂಸ್ಕರಣೆ ಏನಿದೆ ಅದು ಆಗ್ತಾ ಇರಲಿಲ್ಲ. ಬಟ್ ಇನ್ನು ಮುಂದೆ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಫುಲ್ ಕ್ಲೀನ್ ಆಗಿರುತ್ತೆ. ಮಿಟ್ಟಗಾನಹಳ್ಳಿ, ಕಣ್ಣೂರು ಪ್ರದೇಶಗಳಲ್ಲಿ ಲಕ್ಷಾಂತರ ಟನ್ ಕಸ ಶೇಖರಣೆ ಆಗುತ್ತೆ. ಹಲವು ವರ್ಷಗಳಿಂದ ವಿಲೇವಾರಿ ಆಗದೆ ಅಲ್ಲಿ ಕಸ ಶೇಖರಣೆ ಆಗ್ತಾ ಇದೆ. ವೈಜ್ಞಾನಿಕ ವಿಲೇವಾರಿ ಮಾಡದೆ 2878 ಮಿಲಿಯನ್ ಲೀಟರ್ ಲಿಚೆಟ್ಸ್ ಶೇಖರಣೆ ಆಗಿದೆ. ಈ ಲಿಚೆಟ್ಸ್ ಅಂತ ಅಂದ್ರೆ ತ್ಯಾಜ್ಯದಿಂದ ಹೊರಬರುವಂತಹ ಒಂದು ರೀತಿ ದ್ರವ ತ್ಯಾಜ್ಯ. ಅದು ಮಳೆ ನೀರಿನಿಂದ ತ್ಯಾಜ್ಯ ಕೊಳೆತು ಲಿಚೆಟ್ಸ್ ಉತ್ಪತ್ತಿಯಾಗತ್ತೆ. ಲಿಚೆಟ್ಸ್ ನಿರ್ವಹಣೆಗೆ ಮಾಸ್ಟರ್ ಪ್ಲಾನ್ ಅನ್ನ BSWML ಮಾಡಿದೆ. ಕಸ ವಿಲೇವಾರಿಗೆ ಟೆಂಡರ್ ಅನ್ನ ನೀಡಿದೆ BSWML. 9 ತಿಂಗಳಲ್ಲಿ ಲಿಚೆಟ್ ಸಂಸ್ಕರಣಾ ಘಟಕವನ್ನ ಸ್ಥಾಪಿಸಿ ಹಂತ ಹಂತವಾಗಿ ಲಿಚೆಟ್ ದ್ರವ್ಯ ತ್ಯಾಜ್ಯವನ್ನ ಸಂಸ್ಕರಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ನಿಯಮದ ಪ್ರಕಾರ ಗುತ್ತಿಗೆ ನೀಡಲಾಗಿದೆ. ವೈಜ್ಞಾನಿಕ ವಿಲೇವಾರಿಯಾಗದೆ ಈ ಕಸದ ರಾಶಿಗಳು ಹೆಚ್ಚಾಗ್ತಾ ಇತ್ತು. ಎಲ್ಲಿ ನೋಡಿದ್ರೆ ಅಲ್ಲೆಲ್ಲ ಕಸಗಳು. ಜಿಬಿಎ ಹೊಸ ಪ್ಲಾನ್ನಿಂದ ಈಗ ಕಸದ ರಾಶಿಗೆ ಮುಕ್ತಿ ಸಿಗಲಿದೆ. ಏನಿದು ಲಿಚೆಟ್ಸ್ ಅಂತ ಅಂದರೆ ಇದಕ್ಕೆ ಟ್ರೀಟ್ಮೆಂಟ್ ಪ್ಲಾಂಟ್ ಏನಿದು, ಈ ಥರದೊಂದು ಪ್ರಶ್ನೆ ಇರುತ್ತೆ. ಈಗ ಲಿಚೆಟ್ಸ್ ತ್ಯಾಜ್ಯದಿಂದ ಒಂದು ರೀತಿ ದ್ರವ ತ್ಯಾಜ್ಯ ಏನಿರುತ್ತೆ, ಲಿಕ್ವಿಡ್ ಅದು ಹೊರಬರುತ್ತೆ. ದ್ರವ ರೂಪದ ತ್ಯಾಜ್ಯದಿಂದಾಗಿ ಒಂದು ರೀತಿ ಕೆಟ್ಟ ದುರ್ವಾಸನೆ ಬರುತ್ತೆ. ಅಂತರ್ಜಲಕ್ಕೂ ಕೂಡ ಹಿಂಗಿ ನೀರನ್ನು ಇದು ಒಂದು ರೀತಿ ಕಲುಷಿತಗೊಳಿಸ್ತಾ ಇತ್ತು. ತ್ಯಾಜ್ಯದಿಂದ ಉಂಟಾಗುವಂತಹ ಮಾಲಿನ್ಯ ತಡೆಯೋದಕ್ಕೆ ಇದು ಸಹಕಾರಿಯಾಗುತ್ತೆ. ತ್ಯಾಜ್ಯ ದ್ರವದ ಮೇಲೆ ಈ ಕೆಮಿಕಲ್ ಸ್ಪ್ರೇಯನ್ನು ಮಾಡಲಾಗುತ್ತೆ. ಇದೊಂಥರದ ಪ್ರೊಸೀಜರ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಡೆಸ್ಕಿಂದ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಉಲ್ಲಾಸ್, ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಇನ್ನು ಮುಂದೆ ಫುಲ್ ಕ್ಲೀನ್ ಆಗಿರುತ್ತೆ ಅಂತ ಕೇಳ್ಪಟ್ಟು ಈ ಸುದ್ದಿ ನೋಡಿದ್ರೆ ಒಂಥರ ಖುಷಿ. ಏನಿದು, ಯಾವ ಥರದ ಟೆಂಡರು, ಹೇಗೆ ಕ್ಲೀನ್ ಮಾಡ್ತಾರೆ, GBA ಮಾಡ್ತಾ ಇರುವಂಥ ಹೊಸ ಪ್ಲಾನ್ ಏನು? ಬೆಂಗಳೂರಿನಲ್ಲಿ ಪ್ರತಿ ದಿವಸ ಸುಮಾರು 4,500ದಿಂದ 5,000 ಟನ್ ಕಸ ಉತ್ಪತ್ತಿ ಆಗುತ್ತೆ. ಆದರೆ ಅದನ್ನ ಬೆಂಗಳೂರಿನ ಹೊರವಲಯದಲ್ಲಿರುವಂತಹ ಲ್ಯಾಂಡ್ ಫಿಲ್ಗಳಿಗೆ ಕಳಿಸುವಂತ ಕೆಲಸ ಆಗುತ್ತೆ. ಆದರೆ ವೈಜ್ಞಾನಿಕವಾಗಿ ಹಸಿ ಕಸ ಮತ್ತೆ ಒಣ ಕಸವನ್ನ ಸಪರೇಟ್ ಮಾಡಿ ಲ್ಯಾಂಡ್ ಫಿಲ್ಗಳಿಗೆ ಕಳಿಸಬೇಕಾಗಿತ್ತು. ಆದರೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಲ್ಯಾಂಡ್ ಫಿಲ್ಗೆ ಹೋಗ್ತಾ ಇದ್ದಂತಹ ಕಸ ವೈಜ್ಞಾನಿಕವಾಗಿ ವಿಲೇವಾರಿ ಆಗ್ತಾ ಇರಲಿಲ್ಲ. ಹೀಗಾಗಿನೇ ಸದ್ಯಕ್ಕೆ GBAನೇ ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ಲಕ್ಷಾಂತರ ಟನ್ನು ಲ್ಯಾಂಡ್ ಫಿಲ್ನಲ್ಲಿ ಮಿಟಗಾನಹಳ್ಳಿ ಆಗಿರ್ಬೋದು, ಬೇರೆ ಬೇರೆ ಲ್ಯಾಂಡ್ ಫಿಲ್ಗಳಲ್ಲಿ ಕಸ ವೈಜ್ಞಾನಿಕವಾಗಿ ವಿಲೇವಾರಿ ಆಗದೆ ಹಾಗೆ ಇರುವಂಥದ್ದು. ಈ ರೀತಿ ಅಂದರೆ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಆಗದಿತ್ತು ಇರೋದ್ರಿಂದ ಮಳೆಗಾಲದಲ್ಲಿ ಕಸದ ಮೇಲೆ ನೀರು ಬಿದ್ದು ಅದರಿಂದ ಒಂದು ರೀತಿ ದ್ರವ ಉತ್ಪತ್ತಿ ಆಗ್ತಿತ್ತು. ಆ ಒಂದು ದ್ರವ ಅಂತರ್ಜಲಕ್ಕೆ ಹೋಗ್ತಾ ಇತ್ತು. ಜೊತೆಗೆ ಅಕ್ಕಪಕ್ಕದ ಕೆಟ್ಟ ಸ್ಮೆಲ್ ಬರ್ತಾ ಇತ್ತು. ನಿವಾಸಿಗಳಿಗೆ ಅಂದರೆ ಆ ಲ್ಯಾಂಡ್ ಫಿಲ್ನ ಸುತ್ತಮುತ್ತ ಇರುವಂತಹ ಜನಗಳಿಗೆ ಆರೋಗ್ಯದ ಸಮಸ್ಯೆಯನ್ನು ಕೂಡ ಕಾಡ್ತಾ ಇತ್ತು. ಆದರೆ ಇನ್ನು ಮುಂದೆ ಆ ರೀತಿಯಾದಂತಹ ಒಂದು ಸಮಸ್ಯೆ ಇರೋದಿಲ್ಲ ಅನ್ನುವಂತಹ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು. ಯಾಕೆಂತಂದ್ರೆ ಇದೇ ಮೊದಲ ಬಾರಿಗೆ GBA ವ್ಯಾಪ್ತಿಯಲ್ಲಿ ಬರುವಂತಹ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ಸಂಸ್ಥೆ ಏನಿದೆ ಅದು ಲಿಚೆಟ್ ಅನ್ನ ನಿರ್ವಹಣೆ ಮಾಡಬೇಕು, ಜೊತೆಗೆ ಸಂಸ್ಕರಣಾ ಘಟಕವನ್ನು ನಿರ್ವಹಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುಮಾರು 475 ಕೋಟಿ ಹಣವನ್ನು ಖರ್ಚು ಮಾಡಲಿಕ್ಕೆ ಮುಂದಾಗಿದೆ. ಮೂಲಗಳ ಪ್ರಕಾರ ಸುಮಾರು 2,878 ಮಿಲಿಯನ್ ಲಿಚೆಟ್ ಇರುವಂಥದ್ದು, ಅಂದರೆ ಲ್ಯಾಂಡ್ ಫಿಲ್ನಲ್ಲಿ ಇರುವಂತಹ ಲಕ್ಷಾಂತರ ಟನ್ ಏನಿದೆ ಅದರಿಂದ ಉತ್ಪತ್ತಿ ಆಗುವಂತಹ ತ್ಯಾಜ್ಯ ಏನಿದೆ, ಅಂದರೆ ತ್ಯಾಜ್ಯ ದ್ರವ ರೂಪದ ತ್ಯಾಜ್ಯ ಏನಿದೆ ಅದು ಕೆಟ್ಟ ಸ್ಮೆಲ್ ಬರುತ್ತೆ. ಜೊತೆಗೆ ಅದು ಅಂತರ್ಜಲಕ್ಕೆ ಹೋದ್ರೂ ಕೂಡ ನೀರು ಹಾಳಾಗುತ್ತೆ, ಬೆಳೆಗಳ ಮೇಲೂ ಪರಿಣಾಮ ಬೀರುತ್ತೆ, ಆರೋಗ್ಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಮುಂದಾಗಿರುವಂಥದ್ದು. 1 ಲೀಟರ್ ಲಿಚೆಟ್ ದ್ರವ ಸಿಂಪರಣೆ ಮಾಡಲಿಕ್ಕೆ ₹1.68 ಹಣವನ್ನು ಖರ್ಚು ಮಾಡಲಿಕ್ಕೆ ಈಗಾಗಲೇ GBA ಸಿದ್ಧತೆಗಳನ್ನು ಮಾಡ್ಕೊಂಡಿರುವಂಥದ್ದು. ಇದಕ್ಕೆ ಬೇಕಾದಂತಹ
ಇದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಅನುಮೋದನೆಯನ್ನು ಪಡೆಯಲಾಗಿದೆ. ಜೊತೆಗೆ ವೈಜ್ಞಾನಿಕ ಅದನ್ನು ಯಾವ ರೀತಿಯಾಗಿ ಮಾನಿಟರ್ ಮಾಡುತ್ತೆ ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದ್ರೆ, ಎಲ್ಲಿ ಲ್ಯಾಂಡ್ ಫಿಲ್ ಇರುತ್ತೆ, ಲ್ಯಾಂಡ್ ಫಿಲ್ ನಲ್ಲಿ ಉತ್ಪತ್ತಿ ಆಗುವಂತಹ ತ್ಯಾಜ್ಯ ಏನಿರುತ್ತೆ, ಅಂದ್ರೆ ದ್ರವರೂಪದ ತ್ಯಾಜ್ಯ ಏನಿರುತ್ತೆ, ಅದರ ಮೇಲೆ ಈ ಒಂದು ಲಿಚೆಟ್ ಅನ್ನ ಸಂಸ್ಕರಣೆ ಅಂದ್ರೆ ಸ್ಪ್ರೇ ಮಾಡುವಂತ ಕೆಲಸ ಆಗುತ್ತೆ. ಒಂದ್ ವೇಳೆ ಇದನ್ನ ಸ್ಪ್ರೇ ಮಾಡಿದ್ದೆ ಅದರಲ್ಲಿ ಕೆಟ್ಟ ಸ್ಮೆಲ್ ಕೂಡ ಬರೋದಿಲ್ಲ, ಜೊತೆಗೆ ಆರೋಗ್ಯದ ಮೇಲೂ ಕೂಡ ದುಷ್ಪರಿಣಾಮ ಬೀರೋದಿಲ್ಲ. ಇದೀಗ ಕ್ಯಾಬಿನೆಟ್ ಇಂದಲೂ ಕೂಡ ಅನುಮೋದನೆಯನ್ನು ಪಡೆಯಲಾಗಿದೆ. ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದಲೂ ಕೂಡ ಅನುಮೋದನೆಯನ್ನು ಪಡೆದು ಇದೀಗ ಟೆಂಡರ್ ಅನ್ನ ಕೊಟ್ಟಿರುವಂತದ್ದು ಎಲ್ಲದೂ ಸುಸೂತ್ರವಾಗಿ ಆಗಿದ್ದೆ. ಅದರಲ್ಲಿ ಮುಂಬರುವಂತ 2026 ವರ್ಷದಿಂದ ಬೆಂಗಳೂರಿನ ಅಂದ್ರೆ BBMP ಕಸ ಏನು ಲ್ಯಾಂಡ್ ಫಿಲ್ಗೆ ಹೋಗ್ತಾ ಇತ್ತು, ಅಲ್ಲಿ ಉತ್ಪತ್ತಿ ಆದಂತಹ ಕಸ ಆಗಿರ್ಬೋದು ಅಥವಾ ದ್ರವರೂಪದ ತ್ಯಾಜ್ಯ ಏನಿದೆ ಅದು ಕೆಟ್ಟ ಸ್ಮೆಲ್ ಬರುವಂತದ್ದು ಕಡಿಮೆ ಆಗುವಂತ ಸಾಧ್ಯತೆಗಳಿದಾವೆ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.